ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿ ಬಾಬಾ 90ನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವ ಮಾನವ ಅಂತಲೇ ಕರೆಸಿಕೊಂಡಿದ್ದ ಬಾಬಾ ಅವರ ಅನುಯಾಯಿಗಳು ಪುಟ್ಟಪರ್ತಿಯಲ್ಲಿ ನೆರೆದಿದ್ದಾರೆ. ತನ್ನ 96ನೇ ವಯಸ್ಸಿನಲ್ಲಿ ಸಾಯೋದಾಗಿ ಹೇಳಿಕೊಂಡಿದ್ದ ಬಾಬಾ ತನ್ನ ಸಮಾಧಿಯ 13 ವರ್ಷದ ನಂತರ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಪ್ರೇಮಸಾಯಿ ಎಂಬ ಅವತಾರದಲ್ಲಿ ಹುಟ್ಟಲಿದ್ದೆ ಅಂತ ಹೇಳಿಕೊಂಡಿದ್ರು. ಬಾಬಾ ತಮ್ಮ 84ನೇ ವಯಸ್ಸಿನಲ್ಲೇ ಅಸ್ತಂಗತರಾದರು. ಇಂದು ಅವರ 90ನೇ ಜನ್ಮದಿನ. सत्य साई राम सत्य साई राम जय प्रशांति निलयम साई राम ओम सत्य साई श्री सत्य साई. ಸತ್ಯಸಾಯಿ ಬಾಬಾ ಅಸ್ತಂಗತರಾಗಿ 4 ವರ್ಷಗಳು ಕಳೆದಿವೆ. ಇಂದಿಗೆ ಅವರಿಗೆ 90ನೇ ವರ್ಷದ ಜನ್ಮದಿನ. ಈ ಸಂದರ್ಭದಲ್ಲಿ ಅವರು ನೆಲೆಸಿದಂತಹ ಪುಟ್ಟಪರ್ತಿ ಪ್ರಶಾಂತಿ ಮಂದಿರದಲ್ಲಿ ಇಂದು ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನು ಆಚರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಾಬಾರ ಭಕ್ತಾದಿಗಳು ಅಲ್ಲಿ ನೆರೆದಿರುವಂಥದ್ದು. ಹರಿದು ಬರ್ತಾ ಇದೆ ಜನಸಾಗರ ಪುಟ್ಟಪರ್ತಿಯ ಬಳಿಗೆ. 90ನೇ ಜನ್ಮದಿನದ ಸಂಭ್ರಮದಲ್ಲಿರುವಂತಹ ಸಮಯದಲ್ಲಿ ಸಾಯಿಬಾಬಾ ಹುಟ್ಟುಹಬ್ಬದ ಆಚರಣೆಗೋಸ್ಕರ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಸಾಯಿಬಾಬಾರ ಭಕ್ತಾದಿಗಳು ಪುಟ್ಟಪರ್ತಿಯತ್ತ ಧಾವಿಸಿ ಬರ್ತಾ ಇದ್ದಾರೆ. 90ನೇ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಿಕ್ಕೆ ವಿವಿಧ ರೀತಿಯ ಆಚರಣೆಗಳನ್ನ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಸತ್ಯಸಾಯಿ ಬಾಬಾ ಅವರ ಜನ್ಮದಿನ ಹೇಗೆ ಸಾಗ್ತಾ ಇದೆ ಆಚರಣೆ ಅನ್ನೋದರ ಕುರಿತಾಗಿ ವಿಸ್ತೃತವಾದಂತಹ ವಿವರವನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಪುಟ್ಟಪರ್ತಿಯಿಂದ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ 90ನೇ ವರ್ಷದ ಜನ್ಮದಿನ ಇವತ್ತು. ಇಡೀ ಪ್ರಪಂಚಕ್ಕೆ ತಾವು ಮಾಡಿರೋ ಅಂತ ಸಾಧನೆಯನ್ನ ನೆನಪಿಸೋ ಅಂತ ಈ ಒಂದು ಶುಭಗಳಿಗೆನಲ್ಲಿ ದೇಶ ವಿದೇಶಗಳಿಂದ ಕೂಡ ಸತ್ಯಸಾಯಿ ಬಾಬಾ ಅವರ ಭಕ್ತರು ಆಗಮಿಸಿದ್ದಾರೆ. ನಾವಿವತ್ತು ಖುದ್ದು ಪುಟ್ಟಪರ್ತಿಯ ಕ್ರೀಡಾಂಗಣದಲ್ಲಿ ಇದ್ದೀವಿ. ಈ ಒಂದು ಸ್ಟೇಡಿಯಂ ಏನಿದೆ ಇಲ್ಲಿ ನೀವು ನೋಡಬಹುದು, ಸಹಸ್ರಾರು ಮಂದಿ ಈಗಾಗಲೇ ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ ಜನ್ಮದಿನಕ್ಕೆ ಸಾಕ್ಷಿಯಾಗಕ್ಕೆ ಈಗಾಗಲೇ ಇಲ್ಲಿ ನೆಲೆಸಿದ್ದಾರೆ. ಪುಟಾಣಿಗಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲಾ ವಯೋಮಾನದ ಯುವಕರು ಯುವತಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಆಂಧ್ರ ಪ್ರದೇಶ ತೆಲಂಗಾಣ ಸರ್ಕಾರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೋ ಅಂತ ಎಸ್.ಎಲ್. ನರಸಿಂಹನ್ ಅವರು ಕೂಡ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಮಾತುಗಳು ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಮಾತನ್ನ ಆಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ವೈ ಫಿಯರ್ ವೆನ್ ಐ ಆಮ್ ಹಿಯರ್, ಹೆಲ್ಪ್ ಎವರ್, ಹರ್ಟ್ ನೆವರ್. ಈ ರೀತಿಯಾದಂತಹ ಕೆಲವೊಂದು ಸಂದೇಶವನ್ನ ಈ ಒಂದು ಪ್ರಪಂಚಕ್ಕೆ ಕೊಟ್ಟರು ಅಂತ ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರು ಈಗ ಕೇವಲ ನೆನಪು ಮಾತ್ರ ಆಗಿದ್ರು ಕೂಡ ಭಕ್ತರ ಸಂಖ್ಯೆ ಖಂಡಿತ ಕಡಿಮೆ ಆಗಿಲ್ಲ. ಈಗಾಗಲೇ ನಾನು ಹೇಳ್ದಂಗೆ ದೇಶ ವಿದೇಶಗಳಿಂದ ಕೂಡ ಭಕ್ತರು ಆಗಮಿಸಿದ್ದಾರೆ. ನೀವು ಈಗಾಗಲೇ ನೋಡಬಹುದು, ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಖುದ್ದು ಕರ್ನಾಟಕದ ರಾಜಧಾನಿ ನಗರ ಬೆಂಗಳೂರಿನಿಂದ ಕೂಡ ಭಕ್ತರು ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ ನೀವು? ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ ಬಗ್ಗೆ ನಿಮ್ಮ ಮಾತುಗಳು ಹೇಳೋದಾಗಿದ್ರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? 90ನೇ ಹುಟ್ಟುಹಬ್ಬದವ್ರಿಗೆ ಬಂದಿರೋ ಸಮಾರಂಭಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಇದೇ ರೀತಿಯಲ್ಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ, ಎಲ್ಲ ಪೇಷಂಟ್ಗಳ ಮೇಲೂ ಇರಲಿ ಅಂತ ನಾವು ಬಂದಿದ್ದೀವಿ. ಅವರು ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಪೇಷಂಟ್ಸ್ಗಳನ್ನಾಗಲಿ ಜನರನ್ನು ಒಂದೇ ರೀತಿಯಲ್ಲಿ ಕಾಣ್ರಿ ಅನ್ನೋದು ಅವ್ರ ಉದ್ದೇಶ. ಥ್ಯಾಂಕ್ ಯು. ಇನ್ನು ಕೇವಲ ಕರ್ನಾಟಕ ಮಾತ್ರನೇ ಅಲ್ಲದೆ ವಿದೇಶದಿಂದ ಕೂಡ ಭಕ್ತರಾಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ವಾಟ್ ಈಸ್ ಯುವರ್ ವರ್ಡ್ ಅಬೌಟ್ ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ? For me, Swami is totally unconditional love. He has been my guide since I came here and transformed my life. He is like pure love, and for me he's an example of what a human being can really reach out to and what he can be. ಥ್ಯಾಂಕ್ ಯು. ಇದು ದೇಶ ವಿದೇಶಗಳಿಂದ ಬಂದಿರೋ ಅಂತ ಭಕ್ತರ ಮಾತು ಕೂಡ. ಇನ್ನು ಈಗಾಗಲೇ ಕ್ರೀಡಾಂಗಣ ಭರ್ತಿಯಾಗಿ ಇವತ್ತು ಬಾಬಾ ಅವರ 90ನೇ ವರ್ಷದ ಜನ್ಮದಿನ ಏನಿದೆ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಈಗಾಗಲೇ ಎಂಟೈರ್ ಪುಟ್ಟಪರ್ತಿ ಏನಿದೆ ಇದು ಭಕ್ತ ಸಾಗರದಿಂದ ತುಂಬ ಹೋಗಿದೆ ಅಂತಾನೆ ಹೇಳಬಹುದು. ಸಾಕಷ್ಟು ಸಂದೇಶಗಳನ್ನ ಈ ಒಂದು ಪ್ರಪಂಚಕ್ಕೆ ರವಾನೆ ಮಾಡಿದಂತ ಭಗವಾನ್ ಶ್ರೀ 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 ಸತ್ಯಸಾಯಿ ಬಾಬಾ ಅವರ ಹುಟ್ಟುಹಬ್ಬ ಏನಿದೆ ಇವತ್ತು 90ನೇ ವರ್ಷದ ಹುಟ್ಟುಹಬ್ಬ ಆಗಿದ್ದು ಜನ ಖಂಡಿತ ಸಾಗರೋಪಾದಿಯಲ್ಲಿ ಬಂದು ಆಶೀರ್ವಾದವನ್ನ ಪಡಿತಿದ್ದಾರೆ. ಜೊತೆಗೆ ಅವರು ಕೊಟ್ಟಿರುವಂತ ಸಂದೇಶವನ್ನ ತಮ್ಮ ಜೀವನದ ಉದ್ದಕ್ಕೂ ಪಾಲಿಸ್ತಾ ಇದ್ದಾರೆ. ಪುಟ್ಟಪರ್ತಿಯಿಂದ ಕ್ಯಾಮರಾ ಪರ್ಸನ್ ಮುನಿಯಪ್ಪ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್.